ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ 13 ಸೊ ಡೇಟ್ ಅನೌನ್ಸ್ಮೆಂಟ್ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಬಿಗ್ ಬಾಸ್ 13 ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಸೆಪ್ಟೆಂಬರ್ 6ನೇ ತಾರೀಕೆ ಗ್ರ್ಯಾಂಡ್ ಓಪನಿಂಗ್ ಇರೋವಂಥದ್ದು ಆ್ಯಂಡ್ ಸಾಯಂಕಾಲ 6 ಗಂಟೆಗೆ ಶುರು ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಸೆಪ್ಟೆಂಬರ್ 6ರಿಂದ ಬಿಗ್ ಬಾಸ್ 13 ಸ್ಟಾರ್ಟ್ ಆಗ್ತಾ ಇದೆ. ಸೊ ಅಫಿಷಿಯಲ್ ಆಗಿ ಪ್ರೋಮೋ ಮುಖಾಂತರ ಸೊ ಡೇಟ್ನ ಅನೌನ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೋಡಿದ್ರೆ ಅನ್ಕೊತೀನಿ ಪ್ರೋಮೋ ಸಖತ್ತಾಗಿದೆ. ಕಿಚ್ಚ ಸುದೀಪ್ ಅವರ ಒಂದು ಪ್ರೋಮೋ ಅಂತಲೇ ಹೇಳ್ಬೋದು. ಸೆಪ್ಟೆಂಬರ್ 6ನೇ ತಾರೀಕು ಟೇಕ್ ಆಫ್ ಆಗ್ತಾ ಇದೆ ಬಿಗ್ ಬಾಸ್ 13 ಗ್ರ್ಯಾಂಡ್ ಓಪನಿಂಗ್ ಇರುತ್ತೆ ಆ್ಯಂಡ್ ಒಳ್ಳೆ ಸೀಸನ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಬಿಕಾಸ್ ಆಫ್ ಒಂದು ಎಂಟರ್ಟೈನ್ಮೆಂಟ್ ಸಿಗಲಿ. ಓಕೆ, ಸುಮಾರು ಜನ ಬೇಕು ಅಂತೀವಿ, ಹಾಗೆ ಹೀಗೆ ಬಿಗ್ ಬಾಸು ಅದು ಇದು ಕ್ರಿಂಜು ಅದು ಇದು ಎಲ್ಲ ಓಕೆ. ಬಟ್ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವಾಗ ನೋಡೋಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ, ಬೈತೀವಿ, ಹೊಗಳ್ತೀವಿ, ಕಂಟೆಸ್ಟೆಂಟ್ನ ಸಪೋರ್ಟ್ ಮಾಡ್ತೀವಿ, ಕೆಲವ್ರಿಗೆ ಬೈತೀವಿ, ಎಲ್ಲ ನಡೆಯುತ್ತೆ. ಬಟ್ ಎಂಟರ್ಟೈನ್ಮೆಂಟ್ ಒಂದು ಸ್ವಲ್ಪ ಇದ್ದರೆ ಚೆನ್ನಾಗಿರುತ್ತೆ. ನಮಗೂ ಕೂಡ ರಿವ್ಯೂ ಮಾಡಲಿಕ್ಕೆ ಇಷ್ಟ ಆಗುತ್ತೆ, ನೋಡೋರಿಗೂ ಕೂಡ ಒಂದು ರೀತಿಯಲ್ಲಿ ಮನೋರಂಜನೆ ಸಿಕ್ಕಂಗೆ ಆಗುತ್ತೆ. ಸೊ ವೀಕೆಂಡಲ್ಲಿ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಳ್ಳಿ ಸುದೀಪ್ ಸರ್ ಅಂತ ಕೇಳ್ಕೊತೀನಿ. ಆ್ಯಂಡ್ ಸೊ ಬಿಗ್ ಬಾಸ್ 13 ಸೊ ಪ್ರೋಮೋ ನೋಡಿದ್ರೆ ಸಖತ್ತಾಗಿದೆ, ಒಳ್ಳೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬಟ್ ಇನ್ನೂ ಏನೋ ಬೇಕಿತ್ತು ಅಂತ ಅನ್ಸುತ್ತೆ. ಜಸ್ಟ್ ಇದು ಬರುತ್ತೆ, ಮೇ ಬಿ ಮತ್ತೆ ಪ್ರೋಮೋಗಳು ಬರ್ತಾ ಹೋಗುತ್ತೆ. ಜಸ್ಟ್ ಇದನ್ನ ಡೇಟ್ ಅನೌನ್ಸ್ ಮಾಡಲಿಕ್ಕೋಸ್ಕರನೇ ಮಾಡಿರುವಂಥ ಪ್ರೋಮೋ. ಯಾವ ರೀತಿಯಲ್ಲಿ ಥೀಮ್ ಇರುತ್ತೆ, ಸೊ ಏನು ತೊಗೊಂಡು ಬರ್ತಾರೆ, ಸೊ ಏನೇನು ಕಾನ್ಸೆಪ್ಟ್ ಇರುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಪ್ರೋಮೋಗಳು ಬರಬೇಕು ಆ್ಯಂಡ್ ಬರುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಸೆಪ್ಟೆಂಬರ್ 6ಕ್ಕೆ ಈ ಒಂದು ಗ್ರ್ಯಾಂಡ್ ಓಪನಿಂಗ್ ಇರುತ್ತೆ ಅಂತಂದರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಇನ್ನು ಕೆಲವು ಎರಡು ವಾರಗಳಲ್ಲಿ ಮುಗ್ದೋಗುತ್ತೆ ಅಂತ ಅನಿಸುತ್ತೆ. ಸೊ ಇವಾಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಟೀಮ್ಗಳು ಫಾರ್ಮ್ ಆಗಿದೆ. ಆ ಟೀಮ್ಗಳಿಗೆ ಟಾಸ್ಕ್ಗಳು ಕೊಡ್ತಾ ಹೋಗ್ತಾರೆ. ಸೊ ಅಲ್ಲಿಂದ ಕೆಲವು ಜನರನ್ನ ತೊಗೊಂಡು ಬರ್ತಾರೆ, 6ರಿಂದ 7 ಜನ. ಸೊ ಅಲ್ಲಿ ಆ 6ರಿಂದ 7 ಜನರಲ್ಲಿ ವೋಟಿಂಗ್ ನಡೆಯುತ್ತೆ. ಸೊ ವೋಟಿಂಗ್ ಯಾವ ರೀತಿ ನಡೆಸ್ತಾರೆ ಅನ್ನೋದು ಕೂಡ ಕುತೂಹಲವಾಗಿದೆ. ಇವಾಗ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ದಿನನೇ ಅಲ್ಲಿರುವಂಥ ಒಂದು ಅಲ್ಲಿರುವಂಥ ಒಂದು ಆಡಿಯನ್ಸ್ ಇರ್ತಾರಲ್ಲ, ಸೊ ಅವರಿಂದನೇ ವೋಟಿಂಗ್ ತೊಗೊತಾರೆ ಅಥವಾ ಇಡೀ ಕರ್ನಾಟಕದ ವೋಟಿಂಗ್ ತೊಗೊತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ನನ್ನ ಪ್ರಕಾರ ಇಡೀ ಕರ್ನಾಟಕದಲ್ಲಿ ಮೇ ಬಿ ಜಿಯೋ ಹಾಟ್ಸ್ಟಾರ್ ಆ್ಯಪಲ್ಲಿ ಸೊ ಮೇ ಬಿ ವೋಟಿಂಗ್ ಲೈನ್ನ ಓಪನ್ ಮಾಡ್ತಾರಂತ ಅನಿಸುತ್ತೆ. ಸೊ ಯಾರು ಅಗ್ನಿ ಪರೀಕ್ಷೆಯಲ್ಲಿ ಜಾಸ್ತಿ ವೋಟ್ ತೊಗೊತಾರೆ ಕೊನೆಯಲ್ಲಿದ್ದಂಥವರಲ್ಲಿ, ಸೊ ಅವ್ರನ್ನ ಮೇ ಬಿ 3 ಜನರನ್ನ ಒಳಗಡೆ ತೊಗೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು. ಸೊ ಈ ಪ್ರೋಮೋ ಅಬ್ಸರ್ವ್ ಮಾಡಿದರೆ ಸೊ ಅಲ್ಲಿ ಫ್ಲೈಟಲ್ಲಿ ಕೆಲವು ಜನ 3 ದಿನ ಕೂರಿಸಿದ್ದಾರೆ. ಅಲ್ಲಿ ನೋಡ್ತಾ ಇದ್ದಾರೆ 16 ಜನ ಕೂತಿರೋ ರೀತಿಯಲ್ಲಿ ಅಲ್ಲಿ ತೋರಿಸಿದ್ದಾರೆ. ಸೊ ಅದ್ರ ಪ್ರಕಾರ ನೋಡೋಕೆ ಹೋದರೆ 16 ಜನ ಸೆಲೆಬ್ರಿಟಿಗಳಾದರೆ ಸೊ 3 ಜನ ಕಾಮನ್ನರ್ ತೊಗೊಂಡ್ರೆ ಟೋಟಲ್ 19 ಜನ ಕಂಟೆಸ್ಟೆಂಟ್ಗಳನ್ನ ತೊಗೊಂಡು ಹೋಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಮೇ ಬಿ ಜಸ್ಟ್ ಹಿಂಟ್ ಅಂತ ಅನಿಸುತ್ತೆ, ಅಥವಾ ನಾನೇ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀನೋ ಗೊತ್ತಿಲ್ಲ. ಬಟ್ ಆ ರೀತಿಯಲ್ಲಿ ಇರೋವಂಥದ್ದು. ಆ್ಯಂಡ್ ನಿಮಗೇನು ಅನಿಸ್ತು ಪ್ರೋಮೋ ನೋಡಿದಾದ್ಮೇಲೆ? ಆ್ಯಂಡ್ ಡೇಟ್ ಮುಂಚೆನೇ ಹೇಳಿದ್ದೆ, ಬಟ್ ಅಫಿಷಿಯಲ್ ಆಗಿ ಇವಾಗ ಅನೌನ್ಸ್ ಆಗಿದೆ. ಕಾನ್ಸೆಪ್ಟ್ ಯಾವ ರೀತಿಯಲ್ಲಿ ಇರುತ್ತೆ ಆ್ಯಂಡ್ ಸೊ ಥೀಮ್ ಏನು ಈ ಸರಿದ್ದು ಬಿಗ್ ಬಾಸ್ 13 ಅನ್ನೋದು ಕೂಡ ನೋಡಬೇಕಾಗುತ್ತೆ. ಆ್ಯಂಡ್ ಬಿಗ್ ಬಾಸ್ ಮನೆ ಯಾವ ರೀತಿಯಲ್ಲಿದೆ ಅನ್ನೋದು ಕೂಡ ನೋಡಬೇಕು. ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿದೆ. ಬಿಗ್ ಬಾಸ್ ಬೇಗ ಶುರುವಾಗಲಿ. ಸೊ ನಮಗೂ ಕೂಡ ಸ್ವಲ್ಪ ಕೆಲಸ ಸ್ಟಾರ್ಟ್ ಆಗುತ್ತೆ, ಇವಾಗ ಜವಾಬ್ದಾರಿ ಕೂಡ ಹೆಚ್ಚಾಗುತ್ತೆ. ಆ್ಯಂಡ್ ಹಾನೆಸ್ಟಾಗಿ ಇರೋವಂಥ ಪ್ರಯತ್ನ ನನ್ನ ಕಡೆಯಿಂದ ಆಗುತ್ತೆ. ಆಲ್ರೆಡಿ ನೋಡಿದ್ದೀರಾ ಎಷ್ಟು ಹಾನೆಸ್ಟ್ ಆಗಿರ್ತೀನಿ ಅಂತ. ಕೆಲವು ಟೈಮಲ್ಲಿ ಕೆಲವರಿಗೆ ಟಾರ್ಗೆಟ್ ಮಾಡಿದ್ದೀನಿ ಅಂತ ನಿಮ್ಗೆ ಅನಿಸಿರ್ಬೋದು. ಆ ಥರದ್ದು ನಂದು ಯಾವುದೂ ಇರೋಲ್ಲ. ಸೊ ಆ ಒಂದು ಎಪಿಸೋಡ್ ಅಲ್ಲೇ ಬಿಟ್ಬಿಡ್ತೀನಿ, ನಾನು ಅದನ್ನು ಕ್ಯಾರಿ ಮಾಡೋಕ್ಕೆ ಹೋಗಲ್ಲ. ಸೊ ಅಲ್ಲಿಂದಲ್ಲೇ ರಿವ್ಯೂ ಇರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಈ ಸಾರಿ ಎವ್ರಿ ಡೇ ಲೈವ್ ಬರಬೇಕು ಅನ್ನೋ ಪ್ಲ್ಯಾನ್ ಇದೆ. ಸೊ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಜಾಯಿನ್ ಬಟನ್ನು ಕೂಡ ಈ ಸಾರಿ ಮಾಡಿದ್ದೀನಿ. ಅಂದರೆ ದುಡ್ಡು ಕೊಟ್ಟೋದೇನೋ ಇದು ಮಾಡ್ತಾರಲ್ಲ, ಸೊ ಅದ್ರ ಬಗ್ಗೆ ಜಾಸ್ತಿ ನಂಗೆ ಕ್ಲಾರಿಟಿ ಇರಲಿಲ್ಲ. ಬಟ್ ಓಪನ್ ಮಾಡಬೇಕು ಅಂತ ಅನ್ನಿಸ್ತು. ಬಿಕಾಸ್ ಆಫ್ ಒಂಚೂರು ನಿಮ್ದೇನಾದರೂ ಪ್ರೀತಿಯಿಂದ ಕೊಡಬೇಕು ಅಂತ ಅನಿಸಿದ್ರೆ ಜಾಯ್ನ್ ಆಗ್ಬೋದು. ಜಸ್ಟ್ 58 or 59 ಸಮಥಿಂಗ್ ಏನೋ ಅಮೌಂಟ್ ಇಟ್ಟಿದ್ದೀನಿ. ಅದು ಒಂದೇ ಲೆವೆಲ್ ಇರೋವಂಥದ್ದು. ಅದರಲ್ಲೇ ಎಲ್ಲ ಸಿಕ್ಬಿಡ್ತೀನಿ ನಿಮಗೆ. ಕೆಲವೊಂದು ಮೆಂಬರ್ಸ್ ಓನ್ಲಿ ಇದರಿಂದ ಮೆಂಬರ್ಸ್ ಆಗ್ಬೋದು. ಸಪೋರ್ಟ್ ಮಾಡಬೇಕು ಅಂತ ಅನಿಸಿದ್ರೆ ಸೊ ಸಪೋರ್ಟ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ನೋಡೋಣ ನಿಮ್ದು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ಇರುತ್ತೆ. ಸೊ ಅದ್ರ ಮೇಲೆ ನಾನು ಮುಂದೆ ಹೋಗ್ತೀನಿ. ಓಕೆ, ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಜಾಯ್ನ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ವಿಡಿಯೋಸ್ ನೋಡಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ. ಬೈಬೇಕು ಅಂದರೆ ಬೈರಿ, ಹೇಳಬೇಕು ಅಂತ ತಿಳಿಸಿ ಹೇಳಿ. ನಿಮಗೇನು ಯಾವ ಭಾಷೆನಲ್ಲಿ ಬರುತ್ತೆ ಆ ಭಾಷೆನಲ್ಲಿ ಹೇಳಿ. ಸೊ ನಾನು ತಿದ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀನಿ. ಸ್ವಲ್ಪ ಪದಗಳ ಬಳಕೆ ಸರಿ ಇದ್ದರೆ ಸಾಕು, ನನಗೆ ತಿದ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀನಿ. ಓಕೆ, ಸೊ ನಿಮಗೇನು ಅನಿಸ್ತು ಬಿಗ್ ಬಾಸ್ 13 ಬಗ್ಗೆ, ಈ ಪ್ರೋಮೋ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಇದೇ ರೀತಿಯ ವೀಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡಿ. ಬಾಯ್.